ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಒಂದು ಬ್ರಾಂಡ್ ಮ್ಯಾಂಗ್ಳೂರ್ ಆಗಿ ಮಾಡಬೇಕಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಈಗ ಒಬ್ಬ ಉದ್ಯಮಿ ದೊಡ್ಡವನಾಗುವುದು ಅಥವಾ ಶ್ರೀಮಂತನಾಗುವುದು, ಹಣವಂತನಾಗುವುದು ದೊಡ್ಡ ವಿಷಯ ಅಲ್ಲ. ಅವನಲ್ಲಿ ಹೃದಯ ಶ್ರೀಮಂತಿಕೆಯನ್ನು ನಾವು ಕಾಣಬೇಕು. ಅದು ಜಕರಿಯಾ ಜೋಕಟ್ಟೆಯವರಲ್ಲಿದೆ. ಇವತ್ತು ಜಕರಿಯಾ ಜೋಕಟ್ಟೆಯವರು ಬಹುಶಃ ಅವರೊಬ್ಬ ಆರ್ಥಿಕವಾಗಿ ಶ್ರೀಮಂತಿಕೆ ವ್ಯಕ್ತಿಗಿಂತಲೂ ಅವರು ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ. ಅವರು ಸೇವೆ ಮಾಡುವುದು ಅಲ್ಲದೆ ಅವರಿಗೆ ಸಿಕ್ಕಿರುವ ಈ ಎಲ್ಲ ಮೊತ್ತವನ್ನು ಸಂಘ ಸಂಸ್ಥೆಗಳಿಗೆ ಕೊಟ್ಟಿರುವುದು ಮತ್ತಷ್ಟು ಅವರ ಒಂದು ಸೇವೆಯ ಒಂದು ಮನೋಭಾವನೆಯನ್ನು ಸಮಾಜಕ್ಕೆ ಮಾದರಿಯಾಗಿ ಸೂಚಿಸಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳಿರುವುದರಿಂದಲೇ ಈ ಒಂದು ಸಮಾಜ ಇನ್ನೂ ಉತ್ತಮ ಮಟ್ಟದಲ್ಲಿ ಮುಂದುವರಿಯಬಹುದು. ಇದು ಹಂಚಿದ್ದು ರಾಜ್ಯೋತ್ಸವ ಪ್ರಶಸ್ತಿ ಹಣ ಅಲ್ಲ, ಅವರ ಹೃದಯದ ವೈಶಾಲ್ಯತೆಯನ್ನು ಅವರು ಹಂಚಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ರಿಯಲಿ ನನಗೆ ಇವತ್ತಿನ ದಿನ ತುಂಬ ಸಂತೋಷದ ದಿನ. ರಿಯಲಿ ನಾನು ಮರೆಯಲಾರದ ದಿನ ಇವತ್ತು. ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯಿಂದ ನನಗೆ ಸಿಕ್ಕಿದಂಥ ಗೌರವ ನಾನು ಮರೆಯಲಾಗದ ಒಂದು ದಿನವಾಗಿದೆ ಎಂದು ಎಲ್ಲ ನನ್ನ ಸಹೋದರಿಯರು ಹಾಗೂ ಎಲ್ಲ ಚಾರಿಟಿ ಸಂಸ್ಥೆ ಎಲ್ಲರೂ ಬಂದು ನನಗೆ ಆಶೀರ್ವಾದಿಸಿದ್ದಾರೆ. ಹಾಗೂ ಪತ್ರಕರ್ತರು ಬಂದು ನನಗೆ ಎಲ್ಲ ನಮೂನೆಯ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಆದ ಕಾರಣದಿಂದಾಗಿ ನಾನು ಎಲ್ಲ ಕರ್ನಾಟಕ ನಾಡಿನ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಸ್ಟಲ್ ಕರ್ನಾಟಕದ ಎಲ್ಲರಿಗೂ ನಾನು ಒಂದೇ ರೀತಿಯಲ್ಲಿ ಈ ಹೋಲಿ ಮಂತಿನ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಹಾಗೂ ಹೊಸ ವರ್ಷದ ಶುಭಾಶಯವನ್ನು ಹೇಳುತ್ತಾ ನನಗೆ ಬಂದು ಆಶೀರ್ವದಿಸಿದಂಥ ಎಲ್ಲ ಗಣ್ಯರಿಗೂ ಹಾಗೂ ಸಹೋದರಿಯರಿಗೂ ವಾರ್ತಾ ಭಾರತೀಯ ಮೂಲಕ ನಿಮಗೆಲ್ಲರಿಗೂ ಒಂದೇ ಒಂದು ವಿಷಯ ಶುಭಾಶಯವನ್ನು ಆಶಿಸುತ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಜಯವಾಗಲಿ ಎಂದು ಆಶಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮುಂದಿನ ಯೋಜನೆ ಅಂದರೆ ನನಗೆ ಒಂದು ಈಗಲೇ ಇವತ್ತು ದಿನ ನನ್ನದೊಂದು ಇಂಟರ್ವ್ಯೂ ನಡೀತಾ ಇದೆ ಉದ್ಯೋಗ ಕ್ರಿಯೇಟ್ ಮಾಡಲಿಕ್ಕೆ. ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಮೊತ್ತ ಮೊದಲಾಗಿ ಪ್ರಶಸ್ತಿ ಅವರನ್ನು ಸಿಲೆಕ್ಟ್ ಮಾಡಿ ಅವರನ್ನು ನಾವು ಸೌದಿಗೆ ತಗೊಂಡು ಹೋಗಿ. ಆದ ಕಾರಣದಿಂದ ಮುಂದಿನ ದಿನ ಇನ್ನೂ ಸೋಷಿಯಲ್ ಸರ್ವಿಸಿಗಾಗಿ ಬೇಕಾದಂಥ ಸಹಾಯ ತುಂಬ ಸಂಸ್ಥೆಯವರು ಬರ್ತಾ ಇದ್ದಾರೆ. ಅವರಿಗೂ ಸಹ ನಾವು ಕೈ ಜೋಡಿಸಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ, ಅಲ್ ಮುಸೈನ್ ಕಂಪ್ನಿ ಈಗ ಗ್ರೋಯಿಂಗ್ ಆಗ್ತಾಯಿದೆ. ನಮ್ಮ ಸೌದಿ ಅರೇಬಿಯಾದಲ್ಲಿ ನಾವು ಪಡುವಂಥ ಕಷ್ಟದಿಂದ ನಮಗೆ ಸಿಗುವಂಥ ಆ ಒಂದು ಬೆಳವಣಿಗೆಯನ್ನು ನಾವು ಕಂಡು ನಾವು ನಮ್ಮ ಊರಿನ, ನಮ್ಮ ನಾಡಿನ, ನಮ್ಮ ಕರ್ನಾಟಕ ರಾಜ್ಯದ ಪ್ರಗತಿಗಾಗಿ ನಾವು ಕೈ ಜೋಡಿಸಲಿಕ್ಕೆ ತಯಾರಿದ್ದೇವೆ. ರಶೀದ್ ವಿಟ್ಲ ಜಕರಿಯಾ ಜೋಕಟ್ಟೆ ಅವರಿಗೆ ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಅವರಿಗೆ ಅದು ಅನಿರೀಕ್ಷಿತವಾದರೂ ನಾವು ಅದರ ಹಿಂದೆ ತುಂಬ ಕೆಲಸ ಮಾಡಿದಂಥ ಒಂದು ತಂಡವೇ ಇದೆ. ಇದೆಲ್ಲ ಆ ತಂಡ ಭಾಳ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮ ನಡೆಯಿತು. ನಾವು ಇಷ್ಟು ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕೆ ನಿರೀಕ್ಷೆಗಿಂತಲೂ ಮಿಗಿಲಾಗಿ ಒಳ್ಳೆಯ ಕಾರ್ಯಕ್ರಮ ಇವತ್ತು ಆಯೋಜಿಸಲಾಗಿತ್ತು. ವಿಶೇಷ ಏನಂದರೆ ಈ ವರ್ಷ 60 ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಆ 60 ಜನರಲ್ಲಿ ಒಬ್ಬರು ಅನಿವಾಸಿ ಭಾರತೀಯರು, ಅದು ಜಕರಿಯಾ ಜೋಕಟ್ಟೆ. ಎಲ್ಲ 60 ಸದಸ್ಯರಿಗೆ ಕೂಡ, ಸಾಧಕರಿಗೆ ಕೂಡ 5 ಲಕ್ಷದಂತೆ ರಾಜ್ಯ ಸರ್ಕಾರ ಮೊತ್ತವನ್ನು ನೀಡಿದೆ. ಆದರೆ ಅದರಲ್ಲಿ ಆ 5 ಲಕ್ಷವನ್ನು ತಾನು ಇಡದೆ ಇತರರಿಗೆ ಅದನ್ನು ದಾನ ಮಾಡಿದಂಥ ಜಕರಿಯಾ ಜೋಕಟ್ಟೆಯವರ ಹೃದಯ ಶ್ರೀಮಂತಿಗೆ ನಾವೆಲ್ಲರೂ ತಲೆಬಾಗಬೇಕಾಗಿದೆ. ಅವರು ಈ 5 ಲಕ್ಷ ಅವರಿಗೆ ಸಣ್ಣ ವಿಚಾರ. ಯಾಕಂದರೆ ಅವರು ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿಯ ದಾನವನ್ನು ಬೇರೆ ಬೇರೆ ಕಡೆಗಳಲ್ಲಿ ನೀಡ್ತಾ ಇದ್ದಾರೆ. ಬಡವರ, ಅಶಕ್ತರ ನೋವಿಗಾಗಿ ಸದಾ ಸ್ಪಂದಿಸ್ತಾ ಇದ್ದಾರೆ.
ನಮ್ಮ ತಿಳುವಳಿಕೆ ಪ್ರಕಾರ ಅವರು ಹಲವಾರು ಸೇವಾ ಸಂಸ್ಥೆಗಳಿಗೆ ಪ್ರತಿ ತಿಂಗಳು ಕೂಡ ದೊಡ್ಡ ಮೊತ್ತದ ಒಂದು ಮೊತ್ತವನ್ನು ಅಲ್ಲಿ ನೀಡಿ ಅಲ್ಲಿನ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದಾರೆ. ಇವತ್ತು ಬಹುಶಃ ಜಕರಿಯಾ ಜೋಕಟ್ಟೆಯವರು ಒಂದು ಕಾಲದಲ್ಲಿ ತಲೆಯಲ್ಲಿ ಬೆಲ್ಲದ ಬುಟ್ಟಿಯನ್ನು ತುಂಬಿ ತಲೆಯಲ್ಲಿ ಹೊತ್ತು ಬೀದಿ ಬೀದಿಯಲ್ಲಿ ಮಾರಾಟ ಮಾಡ್ತಾಯಿದ್ರು. 4 ರೂಪಾಯಿಗೆ ಸಂಬಳಕ್ಕೆ ವೆಲ್ಡಿಂಗ್ ಕೆಲಸವನ್ನು ಮಾಡ್ತಾಯಿದ್ರು. 25ನೇ ಮಹಡಿಗೆ ಸಿಮೆಂಟು ಹೊತ್ತು ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಇವತ್ತು ದೊಡ್ಡ ಶಕ್ತಿಯಾಗಿ ಕರಾವಳಿಯ ಕಣ್ಮಣಿಯಾಗಿ ಬೆಳೆದಿದ್ದಾರೆ. ಸುಮಾರು 8,000 ಜನರಿಗೆ ಇವತ್ತು ಉದ್ಯೋಗ ನೀಡಿದ್ದಾರೆ ಅಲ್ ಮುಜೈನ್ ಸಂಸ್ಥೆಯ ಮೂಲಕ. ಅಲ್ಹಮ್ದುಲಿಲ್ಲಾ, ಒಳ್ಳೆಯ ರೀತಿಯಲ್ಲಿ ಜಕರಿಯಾ ಜೋಕಟ್ರವರು ಬೆಳಗಿದ್ದಾರೆ. ಅದು ನಮಗೆ ವಿಷಯ ಅಲ್ಲ. ಆದ್ದರಿಂದ ಅವರ ಅಭಿಮಾನಿಗಳಾದಂತಹ ನಾವೆಲ್ಲರೂ ಅವರಿಗಾಗಿ ನಾವು ಹಗಲಿರುಳು ಯಾವುದೇ ತ್ಯಾಗಕ್ಕೂ ಸಿದ್ಧರಿದ್ದೇವೆ ಅಂತ ಒಬ್ಬ ವ್ಯಕ್ತಿಯನ್ನು ನಮ್ಮ ಕರಾವಳಿಯ ಜನತೆ ಪಡೆದುಕೊಂಡದ್ದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ನನ್ನ ಹೆಸರು ತಬಸ್ಸುಮ್. ನಾನು ಸ್ನೇಹದೀಪ HIV AIDS ಮಕ್ಕಳ ಸಂಸ್ಥೆಯಿಂದ ಬಂದಿರುತ್ತೇನೆ. ಜಕರಿಯಾ ಸರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂತೇಳಿದರೆ ಅವರನ್ನು ಸಮಾಜ ಗುರುತಿಸಿಕೊಂಡು ಇವತ್ತು ಮುಖ್ಯಮಂತ್ರಿ ಅವರಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಅದರಲ್ಲಿ ಅವರಿಗೆ ಸಿಕ್ಕಿದಂತಹ ಒಂದು 5 ಲಕ್ಷ ರೂಪಾಯಿ ಮೊತ್ತವನ್ನು ಅವರಿಗೋಸ್ಕರ ಉಪಯೋಗಿಸದೆ ಸಮಾಜದಲ್ಲಿ ಯಾರೆಲ್ಲ ಸಮಾಜದ ಅಂದರೆ ನಿರ್ಗತಿಕ ಆಗಿರ್ಬೋದು ಅಥವಾ ವಿಶೇಷ ಮಕ್ಕಳಿಗೋಸ್ಕರ ಬೇರೆ ಬೇರೆ ಒಂದು ಕಷ್ಟದಲ್ಲಿರುವಂತಹ ಗ್ರೂಪಲ್ಲಿ ಕೆಲಸ ಮಾಡುವ ಒಂದು ಸಂಸ್ಥೆಗಳಿಗೆ ಅವರು ಅದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಕೂಡ ಸ್ನೇಹದೀಪ ಸಂಸ್ಥೆಗೆ ಕೂಡ 1 ಲಕ್ಷ ರೂಪಾಯಿ ಮೊತ್ತವನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಅವರ ಈ ಸೇವಾ ಇನ್ನಷ್ಟು ಜನರಿಗೆ ಮಾದರಿಯಾಗಲಿ, ಇನ್ನಷ್ಟು ಅವರಿಗೆ ಅಶಕ್ತರಿಗೆ ಸಹಾಯವನ್ನು ಮಾಡುವ ಶಕ್ತಿಯನ್ನು ದೇವರು ಅವರಿಗೆ ಕರುಣಿಸಲಿ. ಧನ್ಯವಾದಗಳು. ನಾನು ರಫೀಕ್ ಮಾಸ್ಟರ್. ನಾನು ಮೋಟಿವೇಶ್ನಲ್ ಸ್ಪೀಕರ್, ಹಾಗೆ ಪೇರೆಂಟಿಂಗ್ ಕೋಚ್ ಮತ್ತು ಕೌನ್ಸಿಲರ್ ಮತ್ತು ಫುಲ್ ಟೈಮ್ ಸೋಷಲ್ ವರ್ಕರ್. 2025ನೇ ಸಾಲಿನ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಹಾಜಿ ಬಿ ಜಕರಿಯಾ ಜೋಕಟ್ಟೆ ಇವರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ. ಅದರ ಜೊತೆಗೆ ತನಗೆ ಬಂದಂಥ ಪ್ರಶಸ್ತಿಯ ಮೊತ್ತ ಏನಿದೆ 5 ಲಕ್ಷ, ಅದನ್ನು ಇವತ್ತು 5 ಸಮಾಜ ಸೇವಾ ಸಂಸ್ಥೆಗಳಿಗೆ ವಿತರಿಸ್ತಕ್ಕಂಥ ಒಂದು ಸುಂದರ ಕಾರ್ಯಕ್ರಮ ಇವತ್ತು ಜರ ಕನ್ವೆನ್ಷನ್ ಹಾಲ್ ಗಂಜಿಮಠ ಇಲ್ಲಿ ನಡೆದಿದೆ. ಈ 5 ಸಂಸ್ಥೆಗಳು ಅದು ಸಾನ್ನಿಧ್ಯ ವಿಕಲಚೇತನರ ಒಂದು ವಸತಿ ಶಾಲೆ ಶಕ್ತಿನಗರ, ಸ್ನೇಹಾಲಯ, ಅದೇ ರೀತಿ ಸ್ನೇಹದೀಪ HIV ಮಕ್ಕಳ ಆಶ್ರಮ ಬೋಂದಿಲ್, ಫ್ರೆಂಡ್ಸ್ ಲೇಡಿ ಗೋಷನ್ ಕಾರುಣ್ಯ ಯೋಜನೆ, ಅದೇ ರೀತಿ ಹಿದಾಯ ಕಾಲೋನಿ ವಿಶೇಷ ಮಕ್ಕಳ ಕೇಂದ್ರ ಕಾವಲಕಟ್ಟೆ. ಈ 5 ಸಮಾಜ ಸೇವಾ ಸಂಸ್ಥೆಗಳಿಗೆ ತನಗೆ ಬಂದಂಥ ಚೆಕ್ಕಿನ 5 ಲಕ್ಷವನ್ನು ತಲಾ 1 ಲಕ್ಷದಂತೆ ಅವರು ಅದನ್ನು ವಿತರಣೆ ಮಾಡಿದ್ದಾರೆ. ತನಗೆ ಬಂದಂತಹ ಏನು ಲಾಭ ಇದೆ ಅದರ ಭಾಳ ದೊಡ್ಡ ಮೊತ್ತವನ್ನು ಇವತ್ತು ಸಮಾಜಕ್ಕಾಗಿ ಅವರು ಅರ್ಪಿಸ್ತಾ ಇದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಎಂಬ ರೀತಿಯಲ್ಲಿ ತನಗೆ ಬಂದಂಥ ಏನಿದೆ ಲಾಭ ಅದನ್ನು ಇವತ್ತು ಕೇವಲ ತನ್ನ ವೈಯಕ್ತಿಕ ಕುಟುಂಬಕ್ಕೆ ಮಾತ್ರ ಇಟ್ಟುಕೊಳ್ಳದೆ ಅದನ್ನಿವತ್ತು ಸಮಾಜದಲ್ಲಿರ್ತಕ್ಕಂತಹ ಜನರ ಕಣ್ಣೀರನ್ನು ಒರೆಸಲಿಕ್ಕೆ, ಆಸಕ್ತರಿಗೆ ಸಹಾಯ ಮಾಡಲಿಕ್ಕೆ, ಹಾಗೆ ಕಷ್ಟದಲ್ಲಿದ್ದವರಿಗೆ ಬೇರೆ ಬೇರೆ ರೀತಿಯ ಅವರಿಗೆ ಕೊಡುಗೆಗಳನ್ನು ಕೊಡಲಿಕ್ಕೆ ಇವತ್ತು ವಿನಿಯೋಗಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆ ಪ್ರಶಸ್ತಿಗೆ ಒಂದು ಅರ್ಹ ವ್ಯಕ್ತಿ. ಆ ಪ್ರಶಸ್ತಿಗೆ ಅವರ ಒಂದು ಆಯ್ಕೆ ನಿಜಕ್ಕೂ ಕೂಡ ತುಂಬ ಸಂತೋಷವನ್ನು ತಂದಿದೆ. ಸರ್ವಶಕ್ತನು ಇವತ್ತು ಪ್ರವಾದಿ ಮೊಹಮ್ಮದರ ಹತ್ರ ಕೇಳ್ತಾರೆ, ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಕೆಲಸ ಯಾವುದು ಅಂತೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ರ ಕೇಳಿದಾಗ ಅವರು ಹೇಳುವಂಥದ್ದು ಒಬ್ಬನ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು, ಒಬ್ಬ ಕಷ್ಟದಲ್ಲಿದ್ದವನ ಮುಖದಲ್ಲಿ ನಗುವನ್ನು ಅರಳಿಸ್ತಕ್ಕಂಥದ್ದು, ಅದು ಅತ್ಯಂತ ಶ್ರೇಷ್ಠವಾದ ಕೆಲಸ. ಆ ಕೆಲಸವನ್ನು ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ಮತ್ತು ವೈಯಕ್ತಿಕವಾಗಿಯೂ ಕೂಡ ಜಕರಿಯಾ ಜೋಕಟ್ಟೆಯವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾವು ಪ್ರತಿನಿಧಿಸುವಂಥ ನಂಡೆ ಪೆಂಗಲ್ ಈ ಒಂದು ಯೋಜನೆಯಲ್ಲಿಯೂ ಕೂಡ ಬಹಳ ಮುಖ್ಯವಾದಂಥ ಒಂದು ಪಾತ್ರ, ಅದರ ಮುಖ್ಯ ಕೊಡುಗೆ ದಾನಿಯಾಗಿ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಸರ್ವಶಕ್ತನವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಅವರ ಕೈ ಅದು ಕೊಡುವ ಕೈ ಅದನ್ನು ಅಕ್ಷಯ ಪಾತ್ರೆ ಮಾಡಲಿ ಅಂತೇಳಿ ನಮ್ಮ ಹಾರೈಕೆ. ದೇವರು ಏನು ಅವರಿಗೆ ಕೊಟ್ಟಿದ್ದಾನೆ ಅದನ್ನೆಲ್ಲವನ್ನು ಕೂಡ ಅವರು ಪರ್ಸನಲ್ ಲೆವೆಲಲ್ಲಿ ಕೂಡ ಭಾಳಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ, ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅದರ ಒಟ್ಟೊಟ್ಟಿಗೆ ಇವತ್ತು ಸಿಕ್ಕಿದಂತಹ ಈ ಒಂದು ಏನು ಹಣ ಇದೆ ಅದನ್ನು ಕೂಡ ಇವತ್ತು ಅವರು ನಮಗೆ ಡಿಸ್ಟ್ರಿಬ್ಯೂಟ್ ಮಾಡಿದರು. ಇದರಲ್ಲಿ ನನಗೆ ಹೇಳುವಂಥ ಮಾತು ಏನು ಅಂತ ಹೇಳಿದರೆ, ಇದು ಪ್ರೇರಣೆ ಆಗಬೇಕು. ಹಿ ಶುಡ್ ಬಿ ಅ ರೋಲ್ ಮಾಡೆಲ್. ಈ ರೀತಿಯಲ್ಲಿ ಅವರಿಗೆ ಇನ್ನೂ ಕೂಡ ಏನು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಒಂದು ಏನು ಸಮಾಜ ಕಾರ್ಯಕ್ರಮ ಮಾಡಲಿಕ್ಕೆ, ಸಮಾಜಮುಖಿ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ
ದೇವರು ಆಯುರಾರೋಗ್ಯ ಕೊಡಲಿ. ಅದೇ ರೀತಿ ಇದು ನಮಗೆಲ್ಲ ಕೂಡ ಒಂದು ಪ್ರೇರಣೆ ಆಗಲಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಸುಮಾ ಡಿ ಸಿಲ್ವಾ. ನಾನು ಸಾನ್ನಿಧ್ಯ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಹಾಗೂ ತರಬೇತಿ ಸಂಸ್ಥೆಯ ಸಹಾಯಕ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದರು. ಅದೊಂದು ಅವರಿಗೆ ನಿಜವಾಗಿಯೂ ಸಿಗಬೇಕಾದಂಥ ಒಂದು ಸನ್ಮಾನ. ಆದರೆ ತನಗೆ ಸಿಕ್ಕಿದಂತಹ ಒಂದು ಗೌರವ ಧನವನ್ನು ಅವರು ನಮಗೆ ಇಂಥ ವಿಶೇಷ ಸಂಸ್ಥೆಗಳಿಗೆ ಅವರು ತಾವು ದಾನವಾಗಿ ನೀಡ್ತಿದ್ದಾರೆ. ಅವರು ಮಹಾನ್ ದಾನಿ. ದೇವರು ಅವರಿಗೆ ತುಂಬ ಆಶೀರ್ವಾದ ಮಾಡಲಿ. ಅವರ ಈ ಸಮಾಜ ಸೇವೆಗೆ ನಾವು ಚಿರಋಣಿ ಯಾವಾಗಲೂ. ಅವರು ಹೇಳಿದರು, ನಮ್ಮ ಸಂಸ್ಥೆಯ ಒಂದು ವಿಟಿಯನ್ನು ನೋಡಿ ನಾನು ನಿಮ್ಮ ಸಂಸ್ಥೆಗೆ ಬಂದು ನಾನು ಭೇಟಿ ಮಾಡ್ತೇನೆ ಎಂಬುದಾಗಿ. ನಮಗೆ ನಿಜವಾಗ್ಲೂ ಸಂತೋಷ ಆಯಿತು. ಅದಕ್ಕಿಂತಲೂ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಒಂದು ಆಯೋಜಿಸಿದ್ದಾರೆ ಈ ಒಂದು ಸ್ಥಳದಲ್ಲಿ. ಮತ್ತು ನಮ್ಮ ಹಾಗೆ ಇನ್ನು 5 ಸಂಸ್ಥೆಗೆ ಮಾತ್ರ ಅಲ್ಲ, ಒಬ್ಬ ಮನೆ ಇಲ್ಲದವರಿಗೆ ಮನೆಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಇಂಥ ಒಂದು ಮಹಾನ್ ಕಾರ್ಯ ಅವರ ಜೀವಮಾನದುದ್ದಕ್ಕೂ ಮಾಡ್ತಾ ಇದ್ದಾರೆ. ಅವರ ಕುಟುಂಬ ವರ್ಗದವರನ್ನು, ಅವರ ಸ್ನೇಹಿತರನ್ನು, ಅವರ ಬಳಗವನ್ನು, ಅದೇ ರೀತಿ ಈ ದಿನ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಪ್ರತಿಯೊಬ್ಬರನ್ನು ಕೂಡ ದೇವರು ಆಶೀರ್ವದಿಸಲಿ ಎಂಬುದಾಗಿ ನಾನು ನಮ್ಮ ಸಂಸ್ಥೆಯ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಅವರಿಗೆ ಒಂದು ಶುಭ ಹಾರೈಕೆಯನ್ನು ಕೂಡ ನಾನು ಹಾರೈಸ್ತಾ ಇದ್ದೇನೆ. ನನ್ನ ಹೆಸರು ಜೋಸೆಫ್ ಕ್ರಾಸ್ಟ. ನಾವು ಸ್ನೇಹಾಲಯ ಮಾನಸಿಕ ಅಸ್ವಸ್ಥರ ಪುನರ್ಚೇತನ ಕೇಂದ್ರ ಮಂಜೇಶ್ವರ. ಇವತ್ತು ಒಂದು ಸುಂದರವಾದ ಕ್ಷಣ. ಯಾಕೆಂದರೆ ಜಕಾರಿಯಾ ಜೋಕಟ್ಟೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ ಒಂದು ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಇವತ್ತು ನಾವಿದ್ದೇವೆ. ನಾನು ಸ್ನೇಹಾಲಯ ಮತ್ತು ನಮ್ಮ ಸಾನ್ನಿಧ್ಯ ಸಂಸ್ಥೆ ಆಗಿರಲಿ, ಎಂ ಫ್ರೆಂಡ್ಸ್, ಹಿದಾಯತ್, ಸ್ನೇಹದೀಪ್, ಈ 5 ಸಂಸ್ಥೆಗಳಿಗೆ ಅವರ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಸಿಕ್ಕಿದಂಥ 5 ಲಕ್ಷ ರೂಪಾಯಿಯನ್ನು ಅವರು ಹಂಚಿದ್ದಾರೆ. ಅವರಿಗೆ ದೇವರು ಎಷ್ಟೋ ಹಣ ಅಂತಸ್ತು ಕೊಟ್ಟಿರ್ಬೋದು. ಅದರಲ್ಲಿ ಅವರು ಇಷ್ಟರವರೆಗೆ ಅವರ ಒಂದು ಸಂಪತ್ತಿನಿಂದ ಒಂದು 8,000 ಜನ ಅವರ ಹೊರದೇಶದಲ್ಲಿ ಕೆಲಸ ಮಾಡುತ್ತಾ ಅವರ ಕುಟುಂಬಗಳನ್ನು ಸಲಹಿಸಲು ಮಾತ್ರವಲ್ಲ, ಅವರ ಹಣದಿಂದ, ಅವರ ಗಳಿಕೆ ಹಣದಿಂದ ಊರಿನಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಸರ್ವಶಕ್ತ ದೇವರು ಅವರಿಗೆ ಅವರ ಪತ್ನಿ ಮತ್ತು 3 ಮಕ್ಕಳನ್ನು, ಅವರ ಕುಟುಂಬವನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. 100 ವರ್ಷ ಅವರಿಗಿಂತ ಸಂತೋಷದ ಬಾಳು ಅವರಿಗೆ ಲಭಿಸಲಿ. ಯಾಕೆಂದರೆ ಇಂಥ ಒಳ್ಳೆಯ ಮನುಷ್ಯರು ಈಗಿನ ಈ ಕಲಿಯುಗದಲ್ಲಿ ಬಹಳ ಅಪರೂಪ. ಅವರಿಗೆ ಎಲ್ಲ ಒಳ್ಳೆಯದನ್ನು ಬಯಸ್ತೇವೆ. ಮತ್ತು ಈ ಅಭಿನಂದನಾ ಕಾರ್ಯಕ್ರಮ ಸುಂದರವಾಗಿ ನಡೆದಿದೆ. ಇನ್ನೂ ಕೂಡ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಇನ್ನು ರಾಷ್ಟ್ರ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಅವರಿಗೆ ಸಿಗಲಿ ಎಂಬುದು ನಮ್ಮ ಪ್ರಾರ್ಥನೆ. ನಾನು ಜಿ ಮೊಹಮ್ಮದ್ ಹನೀಫು, ಹಿದಾಯ ಟ್ರಸ್ಟ್ ಫೌಂಡೇಶನ್ನ ಟ್ರಸ್ಟ್ನ ವೈಸ್ ಚೇರ್ಮನ್ ಆಗಿದ್ದೇನೆ. ಈಗ ಇವತ್ತು ನಮ್ಮ ಚೇರ್ಮನ್, ಹಿದಾಯ ಫೌಂಡೇಶನ್ನ ಟ್ರಸ್ಟ್ನ ಚೇರ್ಮನ್ ಜಕರಿಯಾ ಜೋಕಟ್ಟೆ ಇವರಿಗೊಂದು ಕರ್ನಾಟಕ ರಾಜ್ಯೋತ್ಸವ ಬಂದ ಬಗ್ಗೆ ಒಂದು ಸನ್ಮಾನ, ಒಂದು ಗೌರವಪೂರ್ಣ ಸನ್ಮಾನ. ಬಹುಶಃ ಸನ್ಮಾನದಲ್ಲಿ ಅವರೊಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದಾರೆ. 5 ಸಂಸ್ಥೆಗೆ ಅವರು ಏನು ಅವರಿಗೆ ಸಿಕ್ಕಿದಂಥ 5 ಲಕ್ಷ ರೂಪಾಯಿ ಚೆಕ್ಕನ್ನು ಪ್ರತಿಯೊಂದು ಸಂಸ್ಥೆಗೆ 1 ಲಕ್ಷ ರೂಪಾಯಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಹಿದಾಯ ಫೌಂಡೇಶನ್ ಕೂಡ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಜಕರಿಯಾ ಜೋಕಟ್ಟೆ ಅವರ ಒಂದು ವ್ಯಕ್ತಿತ್ವ ಅಂದರೆ ಬಹುಶಃ ಭಾಳ ಒಂದು ಸಣ್ಣ ಮಕ್ಕಳ ಮನಸ್ಸು ಅವ್ರದ್ದು. ದೊಡ್ಡವರೊಟ್ಟಿಗೆ ದೊಡ್ಡವರಾಗಿ, ಮಕ್ಕಳೊಟ್ಟಿಗೆ ಮಕ್ಕಳವರಾಗಿ ಆ ರೀತಿ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಒಂದು ಒಳ್ಳೆಯ ರೀತಿಯ ಒಂದು ಮನಸ್ಸು ಅವ್ರದ್ದು. ಒಂದು ಕಷ್ಟದಲ್ಲಿ ಬೆಳೆದು ಬಂದವರು. ಈಗ ಸುಮಾರು 8,000 ಮಂದಿ ಅವರು ದುಡಿಮೆ ನೀಡಿದ್ದಾರೆ ತುಂಬ ಮಂದಿಗೆ. ಹಾಗಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಒಂದು ಸಹಾಯ ಮಾಡ್ತಾ ಇದ್ದಾರೆ ಎಲ್ಲ ಸಂಸ್ಥೆಯವರಿಗೂ ಕೂಡ. ಈಗ ತುಂಬ ಸಂಸ್ಥೆಯಲ್ಲಿ ಅವರು ಚೇರ್ಮನ್ ಆಗಿದ್ದಾರೆ. ಹಾಗಾಗಿ ಹಿದಾಯ ಫೌಂಡೇಶನ್ ಕೂಡ ಅವರ ಒಂದು ನಾಯಕತ್ವದಲ್ಲಿ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯುತ್ತಾ ಇದೆ. ಇನ್ನೊಂದು ದೊಡ್ಡ ಒಂದು ಕೆಲಸ ಆಗ್ತಾ ಇದೆ. ನಮ್ಮದೊಂದು ಡೀಮ್ ಪ್ರಾಜೆಕ್ಟ್, ಕನಸಿನ ಒಂದು ಯೋಜನೆ ಮಂಗಳೂರಲ್ಲಿ, ಹಿದಾಯ ಎಪಿ ಸೆಂಟರ್ ಅಂತೇಳಿ. ಸೊ ಅದರಲ್ಲಿ ಎಲ್ಲ ರೀತಿಯ ಏನಿದೆ, ನಮ್ಮ ಕೌನ್ಸಿಲಿಂಗ್ ಸೆಂಟರ್, ಹಾಸ್ಟೆಲು, ಗರ್ಲ್ಸ್ ಹಾಸ್ಟೆಲ್ ಎಲ್ಲ ಅದರಲ್ಲಿ ಬರ್ತಾಯಿದೆ. ನಮ್ಮ ಇಡೀ ನಮ್ಮ ಸಮಾಜಕ್ಕೆ, ಸಮುದಾಯಕ್ಕೆ ಏನೆಲ್ಲ ಅಗತ್ಯ ಇದೆ ಅಂಥ ಒಂದು ವ್ಯವಸ್ಥೆ ಅಲ್ಲಿ ಆಗ್ತಾಯಿದೆ ಮುಂದಿನ ದಿನ.